ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಾರ ಬರೋಬ್ಬರಿ 8 ಜನ ನಾಮಿನೇಟ್ ಆಗಿದ್ದಾರೆ. ಈ 8 ಜನದಲ್ಲಿ ಮನೆಗೆ ಹೋಗೋರು ಯಾರು? ಇನ್ನೊಂದು ವಿಷಯ, ಇಲ್ಲಿ ಹೊರ್ತು ಸಂತೋಷ್ ಅವ್ರಿಗೆ ಕಳಪೆ ಕೊಟ್ಟ ಕೇವಲ 2 ತಾಸುಗಳಲ್ಲೇ ವೋಟಿಂಗ್ ರಿಸಲ್ಟ್ ತುಂಬಾ ಬದಲಾಗಿದೆ. ಭಾರಿ ದೊಡ್ಡ ಹೊಡೆತಗಳು ಆಗಿದೆ ಸೆಲೆಬ್ರಿಟೀಸ್ ಅನಿಸ್ಕೊಂಡಿರೋರಿಗೆ. ಮತ್ತೆ ಈ ಕಳಪೆ ಕೊಟ್ಟಿದ್ದು ಸರಿನಾ? ಮತ್ತೆ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಕಾರ್ತಿಕ್ ಫ್ಯಾನ್ಸ್ ಎಲ್ಲೋದ್ರ ಗುರು ಅಂತ ಕೇಳೋ ಸ್ಥಿತಿ ಕೂಡ ಬಂದ್ಬಿಟ್ಟಿದೆ. ಮತ್ತೆ ಮೊದಲೇ ಸ್ಥಾನಕ್ಕೆ ತಂದು ಕೂರ್ಸಿರ ಹೊತ್ತು ಸಂತೋಷ್ ಅವ್ರನ್ನ ಆ ಸ್ಥಾನದಲ್ಲಿ ಯಾರಿದ್ದಾರೆ, ಮೊದಲೇ ಸ್ಥಾನದಲ್ಲಿ ಕೊಟ್ಟಿದ್ಯಾರು, ಈ ಕಳಪೆ ಕೊಟ್ಟಿರೋ ಕಾರಣಕ್ಕೆ ವೋಟಿಂಗ್ ರಿಸಲ್ಟ್ ಬದಲಾಯಿತಾ ಅಂತ ಎಲ್ಲಾ ಊಹಾಪೋಹಗಳಿಗೆ ಒಂದು ಉತ್ತರ ಕೊಡುತ್ತೇನೆ ಈ ವಿಡಿಯೋದಲ್ಲಿ. ಚಾನೆಲ್ ಯಾರನ್ನು ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬರೋಬ್ಬರಿ 8 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದೆ. ಮೊದಲನೇದಾಗಿ ವಿನಯ್ ಗೌಡ, ಕಾರ್ತಿಕ್, ಸಂಗೀತ, ವರ್ತೂರು, ತುಕಾಲಿ, ಮೈಕಲ್, ಸಿರಿ ಮೇಡಮ್, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಈ ನಾಮಿನೇಟ್ ಆಗಿರೋದ್ರಲ್ಲಿ ಟಾಪ್ 4 ಅಲ್ಲಿ ಯಾರಿದ್ದಾರೆ, ಟಾಪ್ ಬಾಟಮ್ ಅಲ್ಲಿ ಯಾರಿದ್ದಾರೆ ಅಂತ ಮಾತಾಡೋಣ. ಮೊದಲನೇದಾಗಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಸಂಗೀತ ಅವರು ಮೊದಲನೇ ಸ್ಥಾನದಲ್ಲಿ ತುಂಬಾ ಬಿಗಿ ಭದ್ರವಾಗಿ ಇಟ್ಕೊಂಡಿದ್ದಾರಂತ. ಬಟ್ ಕಳೆದ 2 ಗಂಟೆಗಳಿಂದ ಶುಕ್ರವಾರ ನೋಡ್ಬೇಕಾದ್ರೆ ಈ ವಿಡಿಯೋದಲ್ಲಿ ಅಲ್ಲೇ ತುಂಬಾ ವೋಟಿಂಗ್ ತುಂಬಾ ಬದಲಾಗಿದೆ. ಆಕ್ಚುಲಿ ಮೊದಲನೇ ಸ್ಥಾನದಲ್ಲಿ ಸಂಗೀತ, 2ನೇ ಸ್ಥಾನದಲ್ಲಿ ಕಾರ್ತಿಕ್, 3ನೇ ಸ್ಥಾನದಲ್ಲಿ ಹೊರ್ತು ಸಂತೋಷ್ ಇದ್ದು, 4ನೇ ಸ್ಥಾನದಲ್ಲಿ ವಿನಯ್ ಗೌಡ ಇದ್ರು. ಯಾವಾಗಾದ್ರೆ ಕಳಪೆ ಕೊಟ್ಟು ಪ್ರೋಮೋ ರಿಲೀಸ್ ಆಯ್ತು ಆವಾಗಿಂದ ರೊಚ್ಚಿಗೆದ್ರು ಹಳ್ಳಿಕಾರ್ ಫ್ಯಾನ್ಸ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಹಳ್ಳಿಕಾರ್ ಫ್ಯಾನ್ಸ್ ಒಂದೇ ಸಲ ವೋಟ್ ಮೇಲೆ ಮುಗಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಈಗ 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಜಿಗಿದಿದ್ದಾರೆ ಹಳ್ಳಿಕಾರ್ ಒಡೆಯ ಹೊರ್ತು ಸಂತೋಷ್ ಅವರು ಅಂತ ಹೇಳ್ಬೋದು. ಆಕ್ಚುಲಿ ಮೊದಲನೇ ಸ್ಥಾನ ಕೂಡ ಬದಲಾದ್ರೂ ಆಗ್ಬೋದು. ಏನಕ್ಕಂದ್ರೆ ಶುಕ್ರವಾರ 12 ಗಂಟೆವರೆಗೆ ವೋಟಿಂಗ್ ಲಿಸ್ಟ್ ಇರುತ್ತೆ. ಖಂಡಿತವಾಗ್ಲೂ ಈ ಪ್ರೋಮೋದಲ್ಲಿ ತುಂಬಾ ಮೂಲೆ ಗುಂಪು ಮಾಡಿ ವರ್ತೂರವರಿಗೆ ಕಳಪೆ ಕೊಟ್ಟಿದ್ದಾರ ಅಂತ ಹೇಳ್ಬೋದು. ಏನಕ್ಕಂದ್ರೆ ಈ ವಾರ ಫ್ಯಾಮಿಲಿ ವೀಕ್ ಇತ್ತು, ಯಾರು ಟಾಸ್ಕ್ ಆಡ್ಲಿಲ್ಲ, ಏನು ಆಡಿಲ್ಲ. ಆದ್ರೂ ಒಬ್ಬನ ಟಾರ್ಗೆಟ್ ಮಾಡಿ ಯಾವಾಗ್ಲೂ ಮನೆ ಮಂದಿ ಕಳಪೆ ಕೊಡೋದ್ರಲ್ಲಿ ತುಂಬಾ ಎಕ್ಸ್ಪೋರ್ಟ್ ಆಗಿರ್ತಾರೆ. ಯಾರು ಒಬ್ರು ಕೊಟ್ಟರು ಸಾಕು ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಒಂದು ಕುರಿ ಹಳ್ಳಕ್ ಬಿದ್ರೆ ಅದರಿಂದ ಎಲ್ಲ ಬೀಳ್ತಾರಂತ ನೋಡಿ. ಆ ರೀತಿಯಾಗಿ ಮೊದಲನೇದಲ್ಲಿ ಸಂಗೀತ, ಕಾರ್ತಿಕ್ ಅವರು ವರ್ತೂರ್ಗೆ ಕಳಪೆ ಕೊಡ್ತಾರೆ. ಅದಾದ್ಮೇಲೆ ಮನೆ ಮಂದಿ ಎಲ್ಲ ಸೇರ್ಕೊಂಡ್ರ ಅಂತ ಅನ್ಸ್ಬೋದು. ಈ ವಾರದಲ್ಲಿ ಸಿರಿ ಮೇಡಮ್ ಅವ್ರು ಏನಾದ್ರು, ಪ್ರತಾಪ್ ಅವ್ರು ಏನ್ ಮಾಡಿದ್ರು, ಅದಾದ್ಮೇಲೆ ಮೈಕಲ್ ಅವ್ರು ಏನ್ ಮಾಡಿದ್ರು. ಈ ವಾರದಲ್ಲಿ ಯಾವ ಟಾಸ್ಕನೇ ಇರ್ಲಿಲ್ಲ. ಅಂತ ವಿಷಯದಲ್ಲಿ ಸ್ಲೋ ಮೋಷನ್ ನಲ್ಲಿ ಸ್ಲೋ ಆಗಿ ಆಡ್ತಿರೋದು ಕೇವಲ ಹೊರ್ತು ಸಂತೋಷ್ ಅಂತ ಕಳಪೆ ಕೊಟ್ಟಾದ್ಮೇಲೆ ಈ ವೋಟಿಂಗ್ ರಿಸಲ್ಟ್ ಬದಲಾಗಿದ್ದು. ಖಂಡಿತವಾಗ್ಲೂ ಈಗಲೂ ಮೊದಲನೇ ಸ್ಥಾನದಲ್ಲಿ ಸಂಗೀತ ಅವರು ಮುಂದುವರಿತಾ ಇದ್ದಾರೆ. 2ನೇ ಸ್ಥಾನಕ್ಕೆ ಬಂದ್ರು ವರ್ತೂರವರು ಶುಕ್ರವಾರ 12 ಗಂಟೆ ಒಳಗೆ ಮೊದಲನೇ ಸ್ಥಾನಕ್ಕೆ ಜಿಗಿಬಹುದು. ಆ ರೀತಿ ವೋಟ್ಸ್ ಫೋಲ್ ಆಗ್ತಾ ಇದೆ ಕಳಪೆ ಕೊಟ್ಟಾದ್ಮೇಲೆ. ಇದಾದ್ಮೇಲೆ ಕಾರ್ತಿಕ್ ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ. ತುಂಬಾ ಕಾರ್ತಿಕ್ ಯಾವಾಗಾದ್ರೆ ಸುದೀಪ್ ಸರ್ ಒಂದು ಫೈನಲಿಸ್ಟ್ ನೀನೆ ಮೊದಲು ಅಂತ ಒಂದು ಲೆಟರ್ ಬಂದಿತ್ತು. ಆವಾಗಿಂದ ಸಂಗೀತವನ್ನ ನಾನು 0 ಮಾಡಿದ್ರೆ ನಾನು 0 ಆಗ್ತೀನ ಅಂತ ಒಂದು ಕಾನ್ಸೆಪ್ಟ್ ಕೂಡ ಬಂದಿತ್ತು. ಅದಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ಡೌನ್ ಆಗಿದ್ರೆ ಕಾರ್ತಿಕ್, ಎಲ್ಲೂ ಗೇಮ್ ಮಾಡ್ತಾ ಇಲ್ಲ, ಆಕ್ಟಿವ್ ಕಾಣ್ತಿಲ್ಲ ಅಂತ ಹೇಳ್ಬೋದು. ಇದಾದ್ಮೇಲೆ 4ನೇ ಸ್ಥಾನದಲ್ಲಿ ಬರ್ತಾರೆ ವಿನಯ್ ಗೌಡ. ಇವ್ರು ಯಾವಾಗ್ಲೂ ವಿನಯ್ ಗೌಡ ಅವ್ರಿಗೆ ಓಟ್ ಇದೇ ರೀತಿ ಶೇರ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಬಾಟಮ್ ಇಂದ 4 ತಗೊಂಡ್ರೆ ಲಾಸ್ಟ್ ಆಗಿರೋದು ಸಿರಿ ಮೇಡಮ್ ಅವರೇ. ಸಿರಿ ಮೇಡಮ್ ಯಾವಾಗಲೂ ಸೇಫ್ ಆಗಿ ಆಡ್ತಾರೆ. ಮನೆ ಮಂದಿಗೆ ಯಾರಿಗಾದ್ರೂ ಒಂದು ಓಟ್ ಕೊಡ್ತಾರೋ ಅವ್ರು ಫಾಲೋ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಮೈಕಲ್, ನೀವೇ ನೋಡಿದ್ರೆ ಕೊನೆಯವರ ಮೈಕಲ್ ಅವರು ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದ್ರು. ಅದಾದ್ಮೇಲೆ ತನಿಷಾ ಕುಕೊಂಡ ಇದ್ದಾರೆ. ತನಿಷಾ ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ ವೋಟ್ ಶೇರ್ಸ್ ಅಲ್ಲಿ. ತುಂಬಾನೇ ಅವ್ರು ಕೂಡ ವೋಟ್ಸ್ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದೆ ಅವ್ರ ಅಕೌಂಟ್ ಅಂತ ಹೇಳ್ಬೋದು. ಇನ್ನ ಈ ವಾರ ಮನೆಗೆ ಹೋಗೋದಾದ್ರೆ ಖಂಡಿತವಾಗ್ಲೂ ಸಿರಿ ಮೇಡಮ್ ಅವನ್ನ ಮನೆಗೆ ಕಳಿಸ್ಬೇಕು. ಆದ್ರೆ ಕಲರ್ಸ್ ಕನ್ನಡದಲ್ಲಿ ಕೂಡ ಸ್ವಲ್ಪ ಪವರ್ ಇರುತ್ತೆ, ಅವ್ರಿಗೂ ಸ್ವಲ್ಪ ಅಧಿಕಾರ ಇರುತ್ತೆ. ಆದ ಕಾರಣ ಸಿರಿ ಮೇಡಮ್ ಅವ್ರು ಇಟ್ಕೊಂಡು ಮೈಕಲ್ ಅಥವಾ ತುಕಾಲಿನ ಕಳಿಸೋ ಸ್ಥಿತಿ ಬಂದಿದೆ. ಏನಕ್ಕಂದ್ರೆ ತುಕಾಲಿ ಅವರು ಕೂಡ ಒರಿಜಿನಲ್ ಫ್ಯಾನ್ಸ್ ಬೇಸ್ ಯಾರು ಇಲ್ಲ. ಅವ್ರಿಗೆ ಎಂಟರ್ಟೈನ್ ಮಾಡ್ತಾರೆ, ತುಂಬಾ ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅನ್ನೋ ವಿಷಯ ಬಿಟ್ರೆ ಹೊರಗಡೆ ಅವರು ಸ್ವಲ್ಪ ನೆಗೆಟಿವ್ ವೈರಲ್ ಆಗ್ತಾ ಇದೆ. ಏನಕ್ಕಂದ್ರೆ ಅವ್ರಿಗೆ ಇವ್ರಿಗೆ ತಂದಿಕ್ತಾನೆ, ಜಗಳ ಇಕ್ತಾನೆ ಅಂತ ಒಂದು ಮಾತಿದೆ. ಆದ ಕಾರಣ ಒಳಗಡೆ ಕೂಡ ಅವ್ರಿಗೆ ಸ್ಪೆಷಲ್ ಫ್ಯಾನ್ಸ್ ಬೇಸ್ ಅಂತ ಏನು ಇಲ್ಲ, ಕೇವಲ ಸೇವ್ ಆಗ್ತಾ ಇದಾರೆ ಅಷ್ಟೇ. ಆದ ಕಾರಣ ಈ ವಾರ ಮೊದಲನೇದಾಗಿ ಮೈಕಲ್, ಸಿರಿ, ತುಕಾಲಿ ಅವರು ಸೇಮ್ ವೋಟ್ ಶೇರ್ಸ್ ಇದೆ. ಇವ್ರು ಮೂವರಲ್ಲಿ ಯಾರು ಬೇಕಾದ್ರೂ ಕಳಿಸ್ಬೋದು. ಕಲರ್ಸ್ ಕನ್ನಡ ಇದೇ ರೀತಿಯಾಗಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ತುಕಾಲಿ ಅವ್ರ ಮನೆಗೆ ಹೋಗ್ಬಿಡ್ತಾರ ಅಂತ ಅನ್ಸ್ಬಿಡುತ್ತೆ. ಯಾಕೆ ಅಂದ್ರೆ ಸಿರಿ ಮೇಡಮ್ ಇವರು ಪದೇ ಪದೇ ಸೇವ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಕಳೆದ ವಾರ ಕೂಡ ಆಲ್ಮೋಸ್ಟ್ ಆಲ್ ಸಿರಿ ಮೇಡಮ್ ಅವರೇ ಬಾಟಮ್ ಅಲ್ಲಿ ಇದ್ದು ವೋಟ್ ಲಿಸ್ಟ್ ಅವರೇ ಕಡಿಮೆ ಇತ್ತು, ಆದ್ರೆ ಅವ್ರು ಸೇವ್ ಮಾಡ್ಕೊಂತ ಬಂದ್ರು. ಈ ವಾರ ಕೂಡ ಮೈಕಲ್ ಅವ್ರನ್ನ ಸೇವ್ ಮಾಡಿ, ಸಿರಿ ಮೇಡಮ್ ಸೇವ್ ಮಾಡಿ ತುಕಾಲಿ ಅವ್ರ ಮನೆ ಕಳಿಸ್ತಾರ ಅಂತ ಡೌಟ್ ಬರ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಮನೆಗೆ ಯಾರು ಹೋಗ್ಬೇಕು, ಯಾರು ಹೋದ್ರೆ ಕರೆಕ್ಟ್ ಆಗುತ್ತೆ? ಮತ್ತೆ ವರ್ತೂರ್ ಅವ್ರಿಗೆ ಕಳಪೆ ಕೊಟ್ಟಿದ್ದು ನಿಮ್ಗೆ ಸರಿನಾ? ಅವರು ಮನೆ ಮಂದಿ ಎಲ್ಲ ಸೇರಿ ಮತ್ತೊಮ್ಮೆ ರೈತರನ್ನ ಟಾರ್ಗೆಟ್ ಮಾಡ್ರ ಅಂತ ಹೇಳ್ಬೋದು. ಎಲ್ಲ ಆಟ ಆಡಿಲ್ಲ ಅಂತ. ಯಾರು ಆಡಿದ್ರೆ ಕೂಡ ಈ ವಾರ ಆಟ ಯಾರು ಆಡಿಲ್ಲ. ಫ್ಯಾಮಿಲಿ ವೀಕ್
ತುಂಬಾ ಫನ್ ಆಗಿತ್ತು, ಇನ್ನೊಬ್ಬರನ್ನ ಹೇಟ್ ಮಾಡೋದು ಅದು ಮಾಡೋದಿತ್ತು. ಬಟ್ ಈ ವಾರದಲ್ಲಿ ತಗೊಂಡಾಗ ಯಾರೋ ಒಬ್ರು ಹೇಳಿದ್ರು ಅಂತೇಳಿ ಅವ್ರ ಮುಂದೆ ಫಾಲೋ ಮಾಡ್ಕೊಂತ ಹೋಗ್ತಿದ್ರು ಬಿಗ್ ಬಾಸ್ ಮನೆ. ಇದೇ ರೀತಿಯಾಗಿ ಮತ್ತೆ ನಿಮ್ಮ ಅನಿಸಿಕೆ ಆಗಿತ್ತು, ಮತ್ತೆ ಕಾರ್ತಿಕ್ ಫ್ಯಾನ್ಸ್ ಬಗ್ಗೆ ನೀವೇನಾದ್ರೂ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.